ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ 8 ವರ್ಷ ಏನು ಹೇಳಿ 8 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಮೊದಲು ಒಂದು 5 ವರ್ಷ, ಈಗ ಎರಡನೇದಾಗಿ 3 ವರ್ಷ ಅಧಿಕಾರಕ್ಕೆ ಅಂಟುಕೊಂಡಿದ್ರು. ಅಧಿಕಾರದಿಂದ ಇಳಿಬೇಕಾದ್ರೆ ಭಾವುಕರಾಗಿ ವಿದಾಯ ಹೇಳೋದು ಹೆಂಗೆ ಅನ್ನೋ ಮಟ್ಟಕ್ಕೆ ಅವ್ರನ್ನ ಕಾಡಿಸ್ತು. ಅರ್ಥ ಮಾಡ್ಕೊಳ್ಳಿ. ಆದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುದೀರ್ಘ ಸಿ ಎಂ ಪದತ್ಯಾಗ ಮಾಡಿಬಿಟ್ರು. ಹೆಂಗೆ ಪದತ್ಯಾಗ ಅಂದರೆ ತುಂಬ ತುಂಬ ನೋವಾಗುತ್ತೆ. ಸಿದ್ದರಾಮಯ್ಯನವರು ರಾಜ್ಯಪಾಲ ಗೆಹ್ಲೋಟ್ ಅನುಪಸ್ಥಿತಿಯಲ್ಲಿ ತಮ್ಮ ರಾಜೀನಾಮೆ ಪತ್ರವನ್ನು ನಿನ್ನೆ ತಗೊಂಡೋಗಿ ಕೊಟ್ಟು ಬಂದರು. ಈಗ ಅದು ಅಂಗೀಕಾರವಾಗಿದೆ. ಈಗ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗ ದಿಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಗೆ ಏನಕ್ಕೆ ಹೋಗಿದ್ದಾರೆ? ದಿಲ್ಲಿನಲ್ಲಿ ರಾಜಮಾತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹಂಗೆ ಹೇಳಲ್ಲ, ಚಾಮುಂಡಿ ಮಾತೆ ಇವರ ಗರ್ಭಗುಡಿನಲ್ಲಿರೋದು ಯಾರಪ್ಪ ಹಂಗಂದರೆ ಸಿದ್ದರಾಮಯ್ಯ ಹೋಗಿ ಭೇಟಿಯಾಗಿರೋದು ಚಾಮುಂಡಿ ಮಾತೆನಿಗೆ ಭೇಟಿಯಾಗಿ ಅವ್ರಿಗೆ ನನಗೆ 8 ವರ್ಷ ಕಾಲ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ಕೃತಜ್ಞತೆಗಳು ಅಂತ ಹೇಳಕ್ಕೆ ಹೋಗಿದ್ದಾರೆ. ಮತ್ತು ಇನ್ನೊಬ್ಬ ನಾಯಕ ರಾಹುಲ್ ಗಾಂಧಿಗೂ ವಿಧಾಯಕ ಭಾಷಣ ಮಾಡೋಕ್ಕೆ ಹೋಗಿದ್ದಾರೆ. ನೀವು ಹೇಳ್ದಂಗೆ ನಾನು ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದೇನೆ ಅಂತ. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಭೇಟಿಯಾಗಿದ್ದಾರೆ. ಹೋಗಿ ಮಲ್ಲಿಕಾರ್ಜುನ್ ಖರ್ಗೆಗೂ ವಿಧಾಯಕ ಭಾಷಣ ಹೇಳಿ ಬಂದಿದ್ದಾರೆ. ಮತ್ತು ಸುರ್ಜೇವಾಲಾ ಮತ್ತು ಕೆ.ಸಿ. ವೇಣುಗೋಪಾಲ್ ಎಲ್ಲರಿಗೂ ವಿದಾಯ ಹೇಳಾದಮೇಲೆ ನಮ್ಮ ರಾಜ್ಯದಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಕಣ್ಣು ಸನ್ನೆಯಿಂದ ತೋರಿಸ್ತಾರೆ. ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವ್ರನ್ನ ಯಾಕೆ ಜೊತೆಯಲ್ಲೇ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪಾಪ ಅವ್ರಿಗೆ ಇನ್ನೇನಾದ್ರು ಒಂದು ಗಂಡಾಂತರ ಕಾದೈತೆ ಏನೋ ಗೊತ್ತಿಲ್ಲ. ಯಾರಿಗೆ ಡಿ ಕೆ ಶಿವಕುಮಾರ್ಗೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟು CLP ನಾಯಕನ ಆಯ್ಕೆ ಮಾಡಬೇಕು. ಆದರೆ ಇಬ್ಬರು ದಿಲ್ಲಿನಲ್ಲೇ ಇದ್ದಾರೆ. ದಿಲ್ಲಿನಲ್ಲಿ ಏನಕ್ಕೆ ಹೋಗಿದ್ದಾರೆ? ನಮ್ಮ ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಅಭಿವೃದ್ಧಿಗೆ ಮತ್ತು ಹರಿಕಾರವಾಗಿರ್ತಕ್ಕಂಥವ್ರು ಅವರೇ. ಯಾರು? ರಾಹುಲ್ ಗಾಂಧಿ ಮತ್ತು ಸೋನಿಯಾ ಮೇಡಮ್ ಮತ್ತು ಪ್ರಿಯಾಂಕಾ ವಾದ್ರಾ ಮತ್ತು ರಾಹುಲ್ ಗಾಂಧಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಚಾರ ಮಾಡಿ ಗೆಲ್ಲಿಸ್ಕೊಟ್ಟಂಥವ್ರು. ಗೆಲ್ಲಿಸಿ ಕೈಯಲ್ಲಿ ಕೊಟ್ಟರು. ಏನೇನು ಆಶ್ವಾಸನೆ ಕೊಟ್ಟರು ಆ ಆಶ್ವಾಸನೆಲ್ಲ ಈಡೇರಿಸ್ಬಿಟ್ರು ಇವರು. ಈಗ ಇಕ್ಕಟ್ಟಿನಲ್ಲಿ ಸಿಕ್ಕೊಂಡಿದ್ದಾರೆ. ಈಗ ಅವ್ರನ್ನೇ ಕರ್ಕೊಂಡು ಬಂದು ಇವರು ಮುಖ್ಯಮಂತ್ರಿ ಆಗೋದಕ್ಕೆ ಪ್ರಮಾಣ ವಚನಕ್ಕೆ ಕರೆಯೋದಕ್ಕೆ ಹೋಗಿದ್ದಾರೆ. ಯಾರನ್ನ? ರಾಹುಲ್ ಗಾಂಧಿ ಅವ್ರನ್ನ ಮತ್ತು ಪ್ರಿಯಾಂಕಾ ವಾದ್ರಾ ಅವ್ರನ್ನ. ಸೋನಿಯಾ ಮೇಡಮ್ಗೂ ಕರೆದಿರ್ಬೋದು, ಆದರೆ ಬರ್ತಾರೆ ಇಲ್ವೋ ಗೊತ್ತಿಲ್ಲ. ರಾಹುಲ್ ಅಂತೂ ಬಂದೇ ಬರ್ತಾರೆ. ಅರ್ಥ ಆಯ್ತಾ? ಪ್ರಿಯಾಂಕಾ ಕೂಡ ಬರಬಹುದು. ಡಿ ಕೆ ಶಿವಕುಮಾರ್ಗೆ ಅದೃಷ್ಟ ಕುಲಾಯಿಸೈತೋ ಇಲ್ಲ ಇದಕ್ಕೂ ಏನಾದ್ರು ಗ್ರಾಚಾರ ಕಾದೈತೋ ಗೊತ್ತಿಲ್ಲ. ಇನ್ನು ಯಾರನ್ನು ಕಾಂಗ್ರೆಸ್ ಪಾರ್ಟಿಯ ಸಹಪಾಠಿಗಳು ಯಾರೂ ಡಿ ಕೆನೇ ಮುಖ್ಯಮಂತ್ರಿ ಅಂತ ಯಾರೂ ಹೇಳ್ತಾ ಇಲ್ಲ. ಎಲ್ಲ ಮೌನವಾಗಿದ್ದಾರೆ. ಮೌನವಾಗಿ ಓಡಾಡ್ತಾ ಇದ್ದಾರೆ, ಮೌನವಾಗಿ ಬರ್ತಾ ಇದ್ದಾರೆ. ಡೆಲ್ಲಿಗೂ ಮೌನವಾಗಿ ಹೋದರು. ಅರ್ಥ ಆಯ್ತಾ? ಆದರೆ
ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಅಂತ ಎಲ್ಲೂ ಹೇಳಿಲ್ಲ. ಮತ್ತೀಗ CLP ನಡಿಬೇಕು. CLP ನಡೆಯೋದ್ರಲ್ಲಿ CLPನಲ್ಲಿ ಯಾವಾಗ ಹೇಳ್ತಾರೆ ಬಂದು ಏನು ಅಂತ ಗೊತ್ತಿಲ್ಲ. ಅರ್ಥ ಆಯ್ತಾ? CLP ನಾಯಕ ಯಾರಾಗ್ತಾರೆ ಅಂತ ಇನ್ನೂ ಇದುವರೆಗೂ ಯಾವುದೇ ಆದ ವಿಷಯ ಬಂದಿಲ್ಲ. ಇದು ಒಂಥರ ಮುಜುಗರದ ವಿಷಯವಾಗ್ಬಿಟ್ಟಿದೆ. CLP ನಾಯಕನ ಅನೌನ್ಸ್ ಮಾಡಿದೆ, ಮತ್ತು ಮುಂದಿನ ಮುಖ್ಯಮಂತ್ರಿ ಇದು ಯಾವತ್ತೂ ಪ್ರಮಾಣ ವಚನ ಅಂತ ಸ್ವೀಕಾರ ಮಾಡೋದು ಅಂತ ತಿಳ್ಕೋಬೇಕು ಅಂದರೆ ಕಷ್ಟ ಆಗಿದೆ. ಯಾವ ರೀತಿ ಅನೌನ್ಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಯಾಕೆಂತಂದರೆ ಈಗಾಗಲೇ ಇವತ್ತು ಶುಕ್ರವಾರ, ನಾಳೆ ಶನಿವಾರ ಮಾಡ್ಕೊಳ್ಳಲ್ಲ, ಭಾನುವಾರ ಮಾಡ್ಕೋಬೋದು, ಇಲ್ಲ ಸೋಮವಾರ ಮಾಡ್ಕೋಬೋದು. ಆದರೆ CLP ನಾಯಕನ ಆಯ್ಕೆ ಮಾಡೋಕ್ಕೆ ಇಲ್ವಲ್ಲ. ಇಲ್ಲಿ ಆಯ್ಕೆ ಆದಮೇಲೆ ತಾನೇ ಅದೆಲ್ಲ ವಿಷಯಗಳು ಬರೋದು. CLP ನಾಯಕನೇ ದಿಲ್ಲಿಗೆ ಹೋಗ್ಬಿಟ್ಟು ನೀವು ನನಗೆ ಏನಕ್ಕೆ ಹೋಗಿದ್ದಾರೆ ಹಂಗಂತ ಗೊತ್ತಿಲ್ಲ. ಡಿ ಕೆ ಶಿವಕುಮಾರ್ ಅವರು ಭಾವಿ ಮುಖ್ಯಮಂತ್ರಿನ ಅಂತ ಹೇಳ್ತಾ ಇದ್ದಾರೆ, ಆದರೆ ನನಗೆ ಹೇಳೋಕ್ಕೆ ಬರ್ತಾಯಿಲ್ಲ. ಯಾಕೆ ಹೇಳೋಕ್ಕೆ ಬರ್ತಾಯಿಲ್ವೋ ಗೊತ್ತಿಲ್ಲ. ಭಾವಿ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾವ ರೀತಿ ಆಹ್ವಾನ ಮಾಡವ್ರೆ, ಇಲ್ಲ ದಿಲ್ಲಿಗೆ ಯಾಕೆ ಹೋದ್ರು ಮತ್ತೆ ವಾಪಸ್ಸು ಅಂತ ಗೊತ್ತಿಲ್ಲ. ಕರೆಯೋಕ್ಕೆ ಹೋದ್ರು ಓಕೆ, ಒಪ್ಕೊಳ್ತೀನಿ. ಆದರೆ ಕರೆದಾದ್ಮೇಲೆ ಬಂದು ಇಲ್ಲಿ CLP ಲೀಡ್ರ್ ಆದಮೇಲೆ ತಾನೇ ಕರೆದಿದ್ರೆ ಇನ್ನೂ ಚೆನ್ನಾಗಿರೋದು. ಅದೆಲ್ಲ ಕಾರ್ಯಕ್ರಮನೀಗ ಮುಗಿಸ್ಕೋಬೇಕಾಗಿತ್ತು, ಮುಗಿಸ್ಕೊಂಡಿಲ್ಲ. ಮತ್ತು ಈ ಏನು ಅಧಿಕ ಮಾಸ ಅಂತಿದ್ರು, ಅಧಿಕ ಮಾಸನೂ ನಿನ್ನೆಗೆಲ್ಲ ಕ್ಲೋಸ್ ಆಯಿತು. ಮತ್ತು ಇನ್ನೊಂದು ಏನು ಗೊತ್ತಾವ, ಒಂದು ಹೊಸ ವಿಷಯ ಹಂಗಂದರೆ ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನ ಅದೇನೋ ಹೇಳ್ತಾ ಇದ್ರಲ್ಲ ಎಲ್ಲ ಅಹಿಂದ ನಾಯಕ ಅಂತ ಹೇಳ್ಬಿಟ್ಟು ಬಕ್ರೀದ್ ದಿನವೇ ಬಕ್ರೀದ್ ಕಟ್ ಮಾಡ್ತಾರಲ್ಲ, ಹಂಗೆ ಕಟ್ ಮಾಡಿ ಬಿಸಾಕ್ಬಿಟ್ರು ಆಘಾತಗೆ ಅಂತ. ಒಂದೇ ಏಟು ಗೊತ್ತೇ ಆಗಲಿಲ್ಲ ಅವರು ಹೆಂಗೆ ಮುಖ್ಯಮಂತ್ರಿಯಿಂದ ಇಳಿದ್ರು ಅಂತ. ಅಷ್ಟರ ಮಟ್ಟಿಗೆ ಆಯಿತು ಇದು. ಹಿಂಗೆ ಯಾವ ರೀತಿ ಇಳಿದ್ರು ಸಿದ್ದರಾಮಯ್ಯವರು ಹಂಗಂತ ಯಾರಿಗೂ ಹೇಳೋಂಗಿಲ್ಲ. ಆದರೆ ತಬ್ಕೊಂಡು ಆಲಿಂಗ ಮಾಡ್ಕೊಂಡು ಏನು ಡಿ ಕೆ ಶಿವಕುಮಾರ್ ಜೊತೆಗೆ ನಾನು ಇದ್ದೀನಿ ಹಿಂಗಂತ, ಡಿ ಕೆ ಶಿವಕುಮಾರು ನಾನಿದ್ದೀನಿ ಅಂತ ಸಿದ್ದರಾಮಯ್ಯನವರು ಒಬ್ರಿಗೊಬ್ಬರು ತಬ್ಕೊಂಡು ಆಲಿಂಗ ಮಾಡ್ಕೊಂಬಿಟ್ರು. ಅಷ್ಟೊಂದೇ ಮಾತ್ರ ಗೊತ್ತಾಯಿತು. ಆದರೆ ರಾಜೀನಾಮೆ ಕೊಟ್ಟಂಥ ಗಳಿಗೆ ದಿನ ಇದೆಯಲ್ಲ, ಅದು ಇದ್ದಿದ್ದೂ ತುಂಬ ನೋವಿನ ಸಂಗತಿ. ಏನು ನಾವೇ 5 kg ಅಕ್ಕಿ ಬೇಕಾ ಬೇಡವಾ ಹಂಗಂತ ಇದ್ರು. ಈಗ ಯಾವ kg ಅಕ್ಕಿ ಕೊಡ್ತೀಯಪ್ಪ ಸಿದ್ದರಾಮಯ್ಯ, ಅಲ್ಲಿಂದ ಇಳಿದು ಬಂದ್ಬಿಟ್ಟಲ್ಲ. ಈಗ ಯಾರು ಕೊಡ್ತಾರೆ? ಎಲ್ಲ ನಾನೇ ಮಾಡಿದ್ದು. ಪಾಪ 83ರಲ್ಲಿ ಅಕ್ಕಿನೀಗ ಪ್ರತಿ ಮನೆಗೆ 5 kg ಅಂತಲ್ಲ, 30 kg 35 kg ಮೇಲೆ ಸಿಗ್ತಾಯಿತ್ತು. ಏನೋ ಇದನ್ನು ಹೇಳ್ತಾಯಿದ್ರು ಅವರು, ಯೂನಿಟ್ ಲೆಕ್ಕದಲ್ಲಿ ಒಬ್ಬ ಯೂನಿಟ್ 600 ಗ್ರಾಮ್ನಂತೆ ಎಲ್ಲರೂ ಲೆಕ್ಕ ಹಾಕ್ಕೊಂಡು ಅವರು ಪೂರ್ತ ಜನಕ್ಕೆ ಲೆಕ್ಕ ಹಾಕಿ kg ಲೆಕ್ಕ ತೂಕ ಹಾಕ್ತಾಯಿದ್ರು. ಒಂದೊಂದು ಮೂಟೆನೇ ಸಿಕ್ಬಿಡೋದು ಅವಾಗ ನನಗೆ ಗೊತ್ತಾದಾಗೆ. ಯಾಕೆಂದರೆ ನಮ್ಮ ಮನೇಲಿ 9 ಜನ ಇದ್ವಿ ನಾವು. 9 ನಾವು 9 ಜನ, ನಮ್ಮಪ್ಪ ಅಮ್ಮ ಎಲ್ಲ ಸೇರಿ 11 ಜನ ನಾವು. ನಮ್ಮ ಮನೆಗೆ ಒಂದು ಅಕ್ಕಿದೇ ಮೂಟೆ ಬಂದಂಗೆ ಬರೋದು ಅದು ಅವ್ರು ಕೊಡ್ತಾಯಿದ್ದಿದ್ದು. ಆ ಥರ ಪ್ರೋಗ್ರಾಮ್ನಿಗೆ 83ರಲ್ಲಿ ಮಾಡಿದರು. ಈಗ ಸಿದ್ದರಾಮಯ್ಯ ನಾನು ಮಾಡಿದೆ ಹಂಗಂತ ಹೇಳ್ತಾರೆ. ಈ ಪತ್ರಕರ್ತರು ಹಂಗೆ ಇದ್ದಾರೆ. ಹಿಸ್ಟ್ರಿ ತಗೊಂಡು ಓದ್ಬಿಟ್ಟು ಹಿಸ್ಟ್ರಿನಲ್ಲಿ ಯಾರ್ಯಾರು ಏನೇನು ಮಾಡಿದರು, ಯಾರಿಂದ ಏನು ಅನುಕೂಲ ಹಂಗಂತ ತಿಳ್ಕೊಂಡು ಮಾತಾಡಲ್ಲ. ಯಾವನಿಗೂ ಹಿಸ್ಟ್ರಿ ಗೊತ್ತಿಲ್ಲ. ಅದೇನು ಹೇಳ್ತಾರಲ್ಲ ಇವರು ಡಿ ಕೆ ಶಿವಕುಮಾರು, ಎಷ್ಟು ಸತಿ ಗೆದ್ದ, ಏನಾಯಿತು ಏನಾದ್ರು ಹೇಳ್ತಾರೆ? ಹೇಳಲ್ಲ. ಡಿ ಕೆ ಶಿವಕುಮಾರ್ ಯಾವುದೋ ಒಂದು 3-4 ಐಟಮ್ನಿಗೆ ಹೇಳ್ಕೊಂಡು ಪಾಪ ಅವನಿಗ ಕಂಡಮ್ ಮಾಡ್ಕೊಂಡು ತಿರ್ಗಾಡ್ತಾರೆ. ಪತ್ರಕರ್ತರಿಗೇನು ಕಂಡಮ್ ಮಾಡಬೇಕು ಅನ್ನೋದೇ ಒಂದು ಕೆಲಸ. ಮುಖ್ಯಮಂತ್ರಿ ಆಗ್ತಾ ಇದ್ದಾನೆ, ಅದಕ್ಕೆ ಯಾಕೆ ಅದಕ್ಕೆ ಸರಿಯಾದ ಇದು ಸಿಕ್ಕಿದೆ, ಗೌರವ ಸಿಕ್ಕಿದೆ ಹಂಗಂತ ಎಲ್ಲ ಕೂಡ ಯೋಚನೆ ಮಾಡಲ್ಲ. ಆ ಥರದ ಪತ್ರಕರ್ತರು ಹಿಸ್ಟ್ರಿನೇ ಓದಂಗಿಲ್ಲ. ಸಿದ್ದರಾಮಯ್ಯ ಏನು ದೊಡ್ಡ ಇದನ್ನೀಗ ಸಾಹಸ ಮಾಡಿಬಿಟ್ಟಿದ್ದೆ, ಎಂಥದ್ದು ಇಲ್ಲ ಮಣ್ಣಂಗಟ್ಟಿ. ಅವ್ನು ಮಾಡಿದ್ದೆಲ್ಲ ನೋಡಿದ್ರೆ ಒಂದು ಸತಿ ರಾಮಕೃಷ್ಣ ಹೆಗಡೆ ಪಕ್ಷ ಹೊಡೆದೋಗ್ಬೇಕಾರೆ ಅಯ್ಯಪ್ಪನೂ ಒಂದು ಕಾರಣ.
ಜಯಂತ್ ಪಟೇಲು ಮತ್ತು ಸಿದ್ದರಾಮಯ್ಯ ಬೇರೆ ಬೇರೆ ಆಗೋಕ್ಕೆ ಜಯಂತ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ದರು. ಆ ವರ್ಷ ಅವ್ರನ್ನೀಗ ಪಕ್ಷನೀಗ ಹೊಡ್ಕೊಂಡು ಆಚೆಗೆ ಓಡೋದ್ರು. ಪ್ರಧಾನಿ ಆದರು. ಪ್ರಧಾನಿ ಆಗುವಂಥ ವ್ಯಕ್ತಿನೇ ಅಲ್ಲ, ಆದರೂ ಏನು ಎಲ್ಲ ಓವರ್ಟ್ಯಾಗ್ ಜಬರ್ದಸ್ತಿಯಿಂದ ಆಗಿರೋದು ಇದೆಲ್ಲ. ಇದು ಇವ್ರಿಗೆ ಸರಿಯಾದ ತಂತ್ರಗಳು, ಸರಿಯಾದ ಕುತಂತ್ರಿಗಳು ಇವರೆಲ್ಲ. ನೋವಾಗುತ್ತೆ ಕೆಲವೆಲ್ಲ ವಿಷಯ ಹೇಳಬೇಕು ಅಂತಂದರೆ. ಯಡಿಯೂರಪ್ಪ ಮುಖ್ಯಮಂತ್ರಿ ಆದ ಹೆಂಗಾದ? ಅವನು ಹೋರಾಟದಲ್ಲಾದ. ನಿಜ ಹೇಳಬೇಕು ಅಂದರೆ ಹೋರಾಟ ಅಂತಂದರೆ ಹಂಗಿಂಗಲ್ಲ ಈ ಹೋರಾಟ. ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ವಿಧಾನಸೌಧನೇ ನಡುಗ್ತಾ ಇತ್ತು ಯಡಿಯೂರಪ್ಪ ಅಂತಂದರೆ. ಈಗಿರೋನು ಯಾವನವನ ಆ ಥರ? ಯಾವನೂ ಇಲ್ಲ. ಅರ್ಥ ಆಯ್ತಾ? ಎಲ್ಲ ಸುಮ್ಮನೆ ನಾಮಕೆ ವಚಕ ಪಟೇಲ್ರುಗಳು ವಿರೋಧ ಪಕ್ಷ ನಾಯಕ ಅಂತಂದ್ರೂ ಇಲ್ಲ, ಆಡಳಿತ ಪಕ್ಷದ ನಾಯಕನಾಗೂ ಇಲ್ಲ. ಅವರು ಆಡಳಿತದಲ್ಲೂ ಅದೇ ರೀತಿ ಚಾಪ್ ಮೂಡಿಸಿ ಹೋದರು ಯಾರು ಯಡಿಯೂರಪ್ಪನವರು. ಸಿದ್ದರಾಮಯ್ಯ ಏನು ಮೂಡಿಸ್ಬಿಟ್ಟವ್ರು 8 ವರ್ಷ ಇದ್ದು? ಏನೂ ಇಲ್ಲ. ಇದು 5 ಫ್ರೀ ಬೇಸ್ಕೊಟ್ಟೆ ಅನ್ನೋದು ಬಿಟ್ಟರೆ ಬೇರೆ ಇನ್ನೇನು ಬೇಸ್ಕಾಯ್ತು ಸಿಗ್ತಾ? ಎಂಥದ್ದು ಸಿಕ್ಕಿಲ್ಲ. ಯಾರಿಗೆ ಯಾವುದೇ ರೀತಿಯಾದ ಅನುಕೂಲ ಆಗಲಿಲ್ಲ. ಸುಮ್ಮನೆ ಇದನ್ನೀಗ ಒಂದು ಕಾಟಾಚಾರಕ್ಕೆ 8 ವರ್ಷ ಆಳ್ವಿಕೆ ಮಾಡ್ದಂಗೆ. ಮತ್ತು ನೋಡಬೇಕು, ಇವತ್ತು CLP ಲೀಡ್ರು ಇವತ್ತು ಬರ್ತಾರೆ. CLP ಲೀಡ್ರ್ ಆಗೋಕ್ಕೆ ಯಾರು? DK ಶಿವಕುಮಾರ್ ಅವರು CLP ಲೀಡ್ರನ್ನ ಆಯ್ಕೆ ಮಾಡ್ತಾರಾ ಏನು ಎತ್ತ ಅಂತ ಗೊತ್ತಾಗುತ್ತೆ. ಇಲ್ಲ CLP ಲೀಡ್ರನ್ನು ಇವರೇ ಯಾರೋ DK ಶಿವಕುಮಾರ್ ಅಂತ ಹೇಳಿ ರಾಹುಲ್ ಗಾಂಧಿ ಕಳಿಸ್ಬಿಟ್ರೆ ಮುಗ್ದೈತೆ. ಅವರೇ CLP ಲೀಡ್ರು. MLAಗಳ 126 ಜನ ಓಟ್ ಹಾಕಿದ್ರೆ ಎಷ್ಟು, ಬಿಟ್ಟರೆ ಎಷ್ಟು? CLP ಲೀಡ್ರು ಅನೌನ್ಸ್ ಆಗೋದು ಇವರು ರಾಹುಲ್ ಗಾಂಧಿಯವರು. ರಾಹುಲ್ ಗಾಂಧಿ ಹೇಳಿದವರು CLP ನಾಯಕ ಆಗಿರ್ತಾನೆ, ಅವನೇ ಮುಖ್ಯಮಂತ್ರಿ ಆಗ್ತಾನೆ. ಇದು ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಇದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಅನೌನ್ಸ್ ಆಗಿಲ್ಲ ಅಷ್ಟೇ. ಒಂದು ಏನು ಮಾಡಬೇಕಾಗಿದೆ ಅಂದರೆ ಒಂದು ಅನೌನ್ಸ್ ಮಾಡಬೇಕಾಗಿದೆ. ಅದು ಯಾವಾಗ ಆಗುತ್ತೆ ಅಂತ ಕಾಯಬೇಕಾಗಿದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅರ್ಥ ಆಯ್ತಾ? ಸಿದ್ದರಾಮಯ್ಯವರು ಈಗ ಅವರು ಕೂಡ ಡೆಲ್ಲಿನಲ್ಲಿ ಹೋಗಿದ್ದಾರೆ. DK ಶಿವಕುಮಾರ್ ಕೂಡ ಡೆಲ್ಲಿನಲ್ಲಿ ಹೋಗೋರೆ. ಇಬ್ಬರು ಜೊತೆಯಲ್ಲೇ ಬರ್ತಾರೆ ಏನೋ ಗೊತ್ತಿಲ್ಲ. ಬಂದ ಮೇಲೆ ಇದು ಎಲ್ಲ ವಿಚಾರಗಳು ವಿಷಯಗಳು ಚರ್ಚೆಗಳು ನಡೀತವೆ. ಇವರು ಒಬ್ರಿಗೊಬ್ರು ವಿರೋಧ ಮಾಡ್ಕೊಳ್ಳೇ ಇಲ್ವೋ ಏನೋ ಅನ್ನೋಂಗೆ ಒಬ್ರಿಗೊಬ್ರು ತಪ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನಿಸುತ್ತೋ ತಪ್ಪು ಅನಿಸುತ್ತೋ ಗೊತ್ತಿಲ್ಲ. ಇವ್ರು ಹಿಂಗೆ ಇರಲಿ, ಯಾವಾಗೂ ಸದಾ ಹೊಂದಾಣಿಕೆಯಿಂದನೇ ಇದ್ದು ಇವ್ರ ಕಾಲನಿಗ ಮತ್ತು ಇವರ ಕಾಲ ಮಿತಿನಿಗ ದಿನಗಳ ಕಳೀಲಿ ಅಂತೇಳಿ ಇವ್ರಿಗೆ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ನನ್ನ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ವೋಟ್ ಮಾಡಿ ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ.